ಎಲ್ಲರಿಗೂ ನಮಸ್ಕಾರ. ಚಾಯಾಗಿ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಕ್ಚುಲಿ ಸೆಕೆಂಡ್ ಸೆಮ್ಮಲ್ಲಿ ಎಫ್ ಆ್ಯಂಡ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಆ್ಯಕ್ಚುಲಿ 8 ಅವರ್ಸ್ ಚಾಪ್ಟರ್ದು, ಅದ್ರ ಮೇಲೆ 16 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಆಲ್ರೆಡಿ ಅದ್ರ ಮೇಲೆ ನಾನು 4 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 5ನೇ ವಿಡಿಯೋ ನಾನು ಮಾಡ್ತಾ ಇರೋದು. ಮೊದಲನೇ ವಿಡಿಯೋದಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಎರಡನೇದರಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸು ಲ್ಯಾಂಥನಾಯ್ಡ್ಸ್ ಬಗ್ಗೆ ಹೇಳಿದ್ದೀನಿ. ಮೂರನೇದರಲ್ಲಿ ಸಪ್ರೇಷನ್ ಆಫ್ ಲ್ಯಾಂಥನಾಯ್ಡ್ಸ್ ಹೇಳಿದ್ದೀನಿ. ನಾಲ್ಕನೇದರಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸು ಆಕ್ಟನಾಯ್ಡ್ ಹೇಳಿದ್ದೀನಿ. ಇವತ್ತಿನ ಎಪಿಸೋಡು, ಇದು ಲಾಸ್ಟ್ ಎಪಿಸೋಡು ಈ ಚಾಪ್ಟರ್ದು. ಇದರಲ್ಲಿ ನಾನು ಕಂಪ್ಯಾರಿಸನ್ ಆಫ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಮಾಡ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ನಿಮ್ಮ ಸಿಲೆಬಸ್ಸು 3 ಪ್ರಾಪರ್ಟಿನ ಕಂಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಒಂದು ಆಕ್ಸಿಡೇಷನ್ ಸ್ಟೇಟು, ಎರಡನೇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಮೂರನೇದು ಕಾಂಪ್ಲೆಕ್ಸ್ ಫಾರ್ಮೇಷನ್. ಸೊ ಈ ಮೂರಲ್ಲಿ ನಾವು ಯಾವುದು ಆಗುತ್ತೆ ಅಂತ ನಾವು ಇವಾಗ ಏನು ಮಾಡಬೇಕಾಗತ್ತೆ, ಹೇಳ್ತಾ ಹೋಗಬೇಕಾಗತ್ತೆ. ಆಕ್ಸಿಡೇಷನ್ ಸ್ಟೇಟ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಕಾಂಪ್ಲೆಕ್ಸ್ ಫಾರ್ಮೇಷನ್, ಆಲ್ ದೀಸ್ 3 ಪ್ಯಾರಾಮೀಟರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಬೋತ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಬಟ್ ದೇರ್ ಇಸ್ ಅ ಸ್ಲೈಟ್ ವೇರಿಯೇಷನ್. ಅದೇನು ಅಂತ ಹೇಳ್ತಾ ಹೋಗೋಣ. ಮೊದಲನೇದು ನಾನು ಇದನ್ನು ಆಕ್ಸಿಡೇಷನ್ ಸ್ಟೇಟ್ ತೊಗೊಳ್ತೀನಿ. ಆಕ್ಸಿಡೇಷನ್ ಸ್ಟೇಟ್ನ ನಾವು ಹೆಂಗೆ ಹೇಳ್ತೀವಿ ಅಂದರೆ, ಸೊ ವೆನ್ ದೇ ಲೂಸ್ ದೇರ್ ಎಲೆಕ್ಟ್ರಾನ್ಸ್ ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಒಂದು ನ್ಯೂಟ್ರಲ್ ಮಾಲಿಕ್ಯೂಲ್ ಇದೆ, ಅದರಲ್ಲಿ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಅವಾಗ ಏನಾಗುತ್ತದು, ಇಟ್ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್. ಎಷ್ಟು ಎಲೆಕ್ಟ್ರಾನ್ಸ್ ರಿಮೂವ್ ಆದಾಗ ಅದು ಸ್ಟೇಬಲ್ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ, ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ. ದೀಸ್ ಆಟಮ್ಸ್ ದೇ ಗೋಯಿಂಗ್ ಟು ಲೂಸ್ ದೇರ್ ಎಲೆಕ್ಟ್ರಾನ್ ಇನ್ ಆರ್ಡರ್ ಟು ಹ್ಯಾವ್ ದಿ ಮಿನಿಮಮ್ ಎನರ್ಜಿ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ. ಸೊ ಹಾಗಾಗಿ ತಮ್ಮ ಎಲೆಕ್ಟ್ರಾನ್ಸ್ನ ಏನು ಮಾಡ್ಕೊಳ್ತವೆ, ಕಳ್ಕೊಳ್ತವೆ. ಐದರ್ ಬೈ ಲೂಸಿಂಗ್ ದಿ ಎಲೆಕ್ಟ್ರಾನ್ ದೇ ಗೋಯಿಂಗ್ ಟು ಗೇನ್ ಎಲೆಕ್ಟ್ರಾನ್ಸ್, ಐದರ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಕಂಪ್ಲೀಟ್ ಆಕ್ಟೇಟ್ ಅರೇಂಜ್ಮೆಂಟ್ ಬರುತ್ತೆ, ಇಲ್ಲಾಂದರೆ ಆಫ್ ಫೀಲ್ಡ್ ಅರೇಂಜ್ಮೆಂಟ್ ಆಗುತ್ತೆ. ಹಾಗಾಗಿ ಅವು ಸ್ಟೇಬಲ್ ಆಗ್ತವೆ. ಸೊ ನೀವು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ, ಡಿದು ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಡಿ ಮತ್ತು n-1 ಡಿ ಎಸ್ ಇರುತ್ತೆ. ಸೊ ಎಸ್ ಮತ್ತು n-1 ಡಿ ಇಂದ ಎಲೆಕ್ಟ್ರಾನ್ಸ್ ರಿಮೂವ್ ಆಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಆಕ್ಸಿಡೇಷನ್ ಸ್ಟೇಟ್ ಬರ್ತಾ ಹೋಗುತ್ತೆ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ದೇ ಗೋಯಿಂಗ್ ಟು ಹ್ಯಾವ್ ಎ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಫ್ರಮ್ +2 to +8. ಸೊ ಅಂದರೆ ಎಷ್ಟು ಡಿ ಬ್ಲಾಕ್ ಅಂದರೆ ಡಿನಲ್ಲಿರುವಂಥ ಎಲೆಕ್ಟ್ರಾನ್ಸು ರಿಮೂವ್ ಆಗುತ್ತೆ ಮತ್ತು ಎಸ್ಸಲ್ಲಿರುವಂಥ ಎಲೆಕ್ಟ್ರಾನ್ಸ್ ರಿಮೂವ್ ಆಗಿ ದೇ ಮೇ ಹ್ಯಾವ್ ದಿ ಆಕ್ಸಿಡೇಷನ್ ಸ್ಟೇಟ್ +2 to +7. 3D ಸೀರೀಸ್ ತೊಗೊಂಡ್ರೆ +7 ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇನ್ ಕೇಸ್ ಆಫ್ ಮ್ಯಾಂಗನೀಸ್. ಬಟ್ 4D ತೊಗೊಂಡ್ರೆ ಆಸ್ಮಿಯಮ್ ಇಸ್ ದ molecule which going to have +8 as a maximum oxidation state. +8 is a maximum oxidation state in the entire periodic table. So the compound with a lower oxidation state are more ionic, higher oxidation state are more covalent in case of D block elements. ಆ ಥರ ಎಫ್ ಬ್ಲಾಕ್ ತೊಗೊಳ್ಳೋಣ. ಎಫ್ ಬ್ಲಾಕಲ್ಲಿ ಅಗೇನ್ ನಿಮ್ಗೆ ಏನಾಗುತ್ತೆ, ಫಸ್ಟ್ 14 ಸೀರೀಸ್ ಆಫ್ ಎಲಿಮೆಂಟ್ಸ್ನ ನಾವು ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಸೆಕೆಂಡ್ ಸೀರೀಸ್ ಆಫ್ ಎಲಿಮೆಂಟ್ಸ್ನ ನಾವು ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ, ವಿಚ್ ಆರ್ ಪ್ಲೇಸ್ಡ್ ಬಿಲೋ ದಿ periodic table. ಅದರಲ್ಲಿ ಏನಾಗುತ್ತೆ ಅಂದರೆ, ಲ್ಯಾಂಥನಾಯ್ಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ +2 to +4 ಇರುತ್ತೆ. ಅದರಲ್ಲಿ +3 ಇಸ್ ದ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್. ಮೆಜಾರಿಟಿ ಆಫ್ ದಿ ಲ್ಯಾಂಥನಾಯ್ಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ +3 ಆಸ್ ಎ ಆಕ್ಸಿಡೇಷನ್ ಸ್ಟೇಟ್. ಕೆಲವೊಂದು ಕಡೆಗೆ +4 +2 ಇರುತ್ತೆ. Again, this depends upon number of electrons that has been removed from the outermost shell. Adr mele agutte. After removing the electrons, they should be stable. Either they are going to have the off field configuration irbeku, illandre noble gas configuration completely F7 irbeku, illandre F14 irbeku. Avaga avu stable ಆಗ್ತಾ ಹೋಗ್ತವೆ. ಆ ಥರ ಆಕ್ಟಿನಾಯ್ಡ್ಸ್ನ ತೊಗೊಂಡ್ರೆ ದೇ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಬೋತ್ ಎಸ್ ಆ್ಯಂಡ್ ಡಿ ಬ್ಲಾಕ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಡಿಗಾದರೆ +2 to +8 ಇರುತ್ತೆ. ಲ್ಯಾಂಥನಾಯ್ಡ್ಸ್ಗಾದರೆ +2 to +4 ಇರುತ್ತೆ. ಸ್ಟೇಬಲ್ ಆಗಿರುವಂಥದ್ದು +3. ಜನರಲಿ +3 ಇಸ್ ಅ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. Octanides also they are going to have a variable oxidation state. They are going to have the oxidation state +2 to +6 ಇರುತ್ತೆ. +3 is not stable. Lanthanides ಗಾದರೆ +3 stable ಆಗುತ್ತೆ. ಅದರ +3 ನಲ್ಲಿ majority of the cases in case of actinides they are not stable. Again here also compounds with a lower oxidation state are ionic in nature. Higher oxidation state are covalent in nature. ನೆಕ್ಸ್ಟ್ ಅದೇ ಥರ ನಾನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೊಗೊಂಡ್ರೆ, ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಯಾವುದೋ ಒಂದು ಸಬ್ಸ್ಟೆನ್ಸ್ನ ನಾನು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ ಅಂತಂದರೆ ಅದನ್ನು 3 ಕ್ಲಾಸ್ ಆಫ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ. ಒನ್ ಈಸ್ ಕಾಲ್ಡ್ ಆಸ್ ಪ್ಯಾರಾಮ್ಯಾಗ್ನೆಟಿಕ್, ಅದರ್ ಒನ್ ಈಸ್ ಕಾಲ್ಡ್ ಆಸ್ ಡಯಾಮ್ಯಾಗ್ನೆಟಿಕ್, ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ ಫೆರೋಮ್ಯಾಗ್ನೆಟಿಕ್.
Paramagnetic ಅಂತಂದ್ರೆ those are the molecules which going to have the unpaired electron. When magnetic field is passed through them, the magnetic those electrons are attracted towards the magnetic field. So ಅಂತದನ್ನ ನಾವೇನಂತ ಕರಿತೀವಿ, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. Some molecules are there, they do not contain unpaired electrons, they are not attracted towards the magnet. So ಅಂತದಕ್ಕೆ ನಾವೇನಂತ ಕರಿತೀವಿ, ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಇನ್ನೊಂದು ಕ್ಲಾಸ್ ಇದೆ, ಅದಕ್ಕೆ ಪ್ಯಾರಾಮ್ಯಾಗ್ನೆಟಿಕ್ ಅಂತೀವಿ. Even in the absence of magnetic field, they going to act as a magnetic substances. ಅಂತದನ್ನ ನಾವೇನಂತ ಕರಿತೀವಿ, ಫೆರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. So d block elements is the striking feature of the d block elements ಅಂದ್ರೆ they are going to show the magnetic property. Both paramagnetic, diamagnetic, ferromagnetic ಮೂರನ್ನು ತೋರಿಸುತ್ತೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಪ್ಯಾರಾಮ್ಯಾಗ್ನೆಟಿಕ್ ಅಂತೀವಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ಅದನ್ನು ಡಯಾಮ್ಯಾಗ್ನೆಟಿಕ್ ಅಂತೀವಿ. ಅದನ್ನು ಗಾಯ್ ಬ್ಯಾಲೆನ್ಸ್ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಓನ್ಲಿ ಸ್ಪಿನ್ ಆಫ್ ದಿ ಮ್ಯಾಗ್ನೆಟ್. ಸೊ ನಿಮ್ದು ಏನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಸೊ ದೋಸ್ ಎಲೆಕ್ಟ್ರಾನ್ಸ್ ದೇ ಗೋಯಿಂಗ್ ಟು ಆಕ್ಟ್ ಅಸ್ ಎ ಟೈನಿ ಮ್ಯಾಗ್ನೆಟ್. ಅದರಲ್ಲಿ ಸ್ಪಿನ್ ಆಫ್ ದಿ ಮ್ಯಾಗ್ನೆಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕೇಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ನ ತಗೊಂಡ್ರೆ ದೇ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ದಿ ಶೋ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಬಟ್ they are going to show only paramagnetic and diamagnetic, both lanthanides and actinides. Magnetic property illénagutte, it's not related to unpaired electrons ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸ್ಪಿನ್ ಮತ್ತು ಆರ್ಬಿಟಲ್ ಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಾಗುತ್ತೆ ಅಂತಂದರೆ ಇಲ್ಲೇನಾಗುತ್ತೆ ಅಂದರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದೆ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನಾಗ್ತಾ ಇದೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಎ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಏನಿದ್ದೀರಾ, ಆ ಶೀಲ್ಡಿಂಗ್ ಎಫೆಕ್ಟು ಕಡಿಮೆ ಇರುತ್ತೆ ಇನ್ ಕೇಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಲ್ಯಾಂಥನಾಯ್ಡ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಲ್ಯಾಂಥನಾಯ್ಡ್ಸಲ್ಲಿ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರುತ್ತೆ. ದೇ ಆಲ್ಸೋ ಗೋಯಿಂಗ್ ಟು ಶೋ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಎಫ್ ಆರ್ಬಿಟಲ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮೇಲೆ ಅಷ್ಟೇ ಅಲ್ದೇ ಆರ್ಬಿಟಲ್ ಮೋಷನ್ ಆಫ್ ದಿ ಎಲೆಕ್ಟ್ರಾನ್ಸ್ ಆಲ್ಸೋ ಗೋಯಿಂಗ್ ಟು ಕನ್ಸಿಡರ್ ವೆಲ್ ಕ್ಯಾಲ್ಕುಲೇಟಿಂಗ್ ದಿ ಮ್ಯಾಗ್ನೆಟಿಕ್ ಮೂಮೆಂಟಮ್. ಸ್ಪಿನ್ ಮತ್ತು ಆರ್ಬಿಟಲ್ ಮೋಷನ್ಸ್ ಎರಡನ್ನೂ ನಾವು ಕನ್ಸಿಡರೇಷನ್ಗೆ ತೊಗೋಬೇಕಾಗತ್ತೆ. ಆಕ್ಟಿನೈಡ್ಸ್ ಆಲ್ಸೋ ಪ್ಯಾರಾಮ್ಯಾಗ್ನೆಟಿಕ್ಕು ಡಯಾಮ್ಯಾಗ್ನೆಟಿಕ್ ಎರಡು ತೋರಿಸುತ್ತೆ. ಇಲ್ಲೂ ಏನಾಗುತ್ತೆ, ಇಫ್ ದೇ ಹ್ಯಾವ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ಯಾರಾಮ್ಯಾಗ್ನೆಟಿಕ್ ಅಂತೀವಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ಅದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಸ್ ನಾಟ್ ರಿಲೇಟೆಡ್ ಓನ್ಲಿ ಆನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇದು ಮೂರು ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಪಿನ್ನು, ಆರ್ಬಿಟಲ್ ಮೋಷನ್ಸು ಆ್ಯಂಡ್ ಆಲ್ಸೋ ಲಿಗ್ಯಾಂಡ್ ಫೀಲ್ಡ್ ಎಫೆಕ್ಟ್ಸ್ ಬರುತ್ತೆ. ಯಾಕೆಂದರೆ ಫೈವ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ದೇ ಇಂಟ್ರಾಕ್ಟ್ ಮೋರ್ ವಿತ್ ಲಿಗ್ಯಾಂಡ್ ದ್ಯಾನ್ 4f ಎಲೆಕ್ಟ್ರಾನ್ಸ್. 4f ಎಲೆಕ್ಟ್ರಾನ್ಸ್ನ ಕಂಪೇರ್ ಮಾಡಿದ್ರೆ 5f ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಇಂಟ್ರ್ಯಾಕ್ಟ್ ಮಾಡೋದು ಲಿಗ್ಯಾಂಡ್ ಜೊತೆಗೆ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ದೆರ್ ಮೇ ಬಿ ಸ್ಪ್ಲಿಟಿಂಗ್ ಆಗ್ಬೋದು, ಲಿಗ್ಯಾಂಡ್ ಸ್ಪ್ಲಿಟಿಂಗ್ ಆಗುತ್ತೆ. ಸೊ ದಟ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಬೋತ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ದೇ ಗೋಯಿಂಗ್ ಟು ಶೋ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಡಿ ಬ್ಲಾಕ್ ಎಲಿಮೆಂಟಲ್ಲಿ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಎಲ್ಲ ಆಗುತ್ತೆ. ಡಿಪೆಂಡ್ಸ್ ಓನ್ಲಿ ಆನ್ ದಿ ಸ್ಪಿನ್ ಆಫ್ ದಿ ಮ್ಯಾಗ್ನೆಟ್, ಟೈನಿ ಮ್ಯಾಗ್ನೆಟ್ ದಟ್ ಹ್ಯಾಸ್ ಬೀನ್ ಜನರೇಟೆಡ್ ವಿತ್ ಇನ್ ದಿ ಮಾಲಿಕ್ಯೂಲ್ ಇದೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಪೆಂಡ್ಸ್ ಓನ್ಲಿ ಆನ್ ನಂಬರ್ ಆಫ್ unpaired electrons. Lanthanides, actinides ತಗೊಂಡ್ರೆ they are paramagnetic and diamagnetic. Here their magnetic property is not related only to the unpaired electron. That's also matter, but that's not related to only that. But you are going to have a spin and orbital motions. Actinides ತಗೊಂಡ್ರೆ along with the spin and orbital motions, ligand field effects a very important role. And the last one, complex formation. So complex formation ಅಂದ್ರೆ ಏನು, your d block elements have a capacity to accept the lone pair of electron because of the ಅನ್ಫಿಲ್ಡ್ ಡಿ ಆರ್ಬಿಟಲ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅದು ಈಸಿಯಾಗಿ ಲಿಗ್ಯಾಂಡ್ಸ್ನ ಅಕಾಮಡೇಟ್ ಮಾಡುತ್ತೆ. ಸೊ ಹಾಗಾಗಿ ಡಿ ಬ್ಲಾಕ್ ಎಲಿಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂದರೆ ಕಾಂಪ್ಲೆಕ್ಸ್ ಫಾರ್ಮೇಷನ್. ಜನರಲಿ ಕೋಆರ್ಡಿನೇಷನ್ ನಂಬರು +4, ಕೋಆರ್ಡಿನೇಷನ್ ನಂಬರು 4 ಅಥವಾ 6 ಇರುತ್ತೆ, ಅದು ಬಿಟ್ಟು ಬೇರೆನೇ ಇರುತ್ತೆ. ಬಟ್ ಜನರಲಿ 4 ಆ್ಯಂಡ್ ಕಾಮನ್ ಆಗಿರುವಂಥದ್ದು 4 and 6 ಆಗಿರುತ್ತೆ. ಸೊ ಕಾಂಪ್ಲೆಕ್ಸ್ ಫಾರ್ಮೇಷನ್ ಇಸ್ ಎ characteristic feature of D block elements. F block elements also going to form, but not so easily. ಈಸಿಯಾಗಿ D block ಮಾಡಿದಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ರೆಡಿಲಿ ಫಾರ್ಮ್ಸ್ ಯಾಕೆ ಅಂತಂದರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಿಕಾಸ್ ಆಫ್ ದಿ ಲಾರ್ಜೆಸ್ಟ್ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ್ಯಂಟಿ ಪೆನಾಲ್ಟಿಮೇಟ್ 4f ಆರ್ಬಿಟಲ್ಸ್ ಆರ್ ಲೆಸ್ ಇನ್ವಾಲ್ವ್ಡ್ ಇನ್ ಕಾಂಪ್ಲೆಕ್ಸ್ ಫಾರ್ಮೇಷನ್. ಕಾಮನ್ ಆಕ್ಸಿಡೇಷನ್ ಸ್ಟೇಟು 7, 8, 9 ಇರ್ಬೋದು, ರೇರ್ಲಿ 10 and 11 ಇರ್ಬೋದು. ಅವಾಗ ಬೇಕು ಅಂದರೆ ಅವಾಗ ನನ್ನ ಲಿಗ್ಯಾಂಡ್ ಏನಾಗಿರಬೇಕು ಅಂದರೆ ನಾನು ಲೈಟರ್ ಲಿಗ್ಯಾಂಡ್ನ ತೊಗೋಬೇಕಾಗತ್ತೆ. ರೇರ್ಲಿ ಬಿಲೋ 6 ಕೆಲವೊಂದು ಸಲ ಇರುತ್ತೆ, 6 ಅಥವಾ 6 ಕಡಿಮೆ ಇರ್ಬೋದು. ಅವಾಗ ನಾನು ಏನು ಮಾಡಬೇಕಾಗತ್ತೆ, ಬಲ್ಕಿಯರ್ ಲಿಗ್ಯಾಂಡ್ನ ತೊಗೋಬೇಕಾಗತ್ತೆ. ಆ ಥರ ಆಕ್ಟನೈಡ್ಸ್ ತೊಗೊಂಡ್ರೆ ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ದ್ಯಾನ್ ದಟ್ ಆಫ್ ದಿ ಲ್ಯಾಂಥನಾಯ್ಡ್ಸ್, ಲೆಸ್ ದ್ಯಾನ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಟ್ ಹೈಯರ್ ದ್ಯಾನ್ ಲ್ಯಾಂಥನಾಯ್ಡ್ಸ್ ಇರುತ್ತೆ. ಇದು ಯಾಕೆ ಅಂದರೆ ಆ್ಯಂಟಿ ಪೆನಾಲ್ಟಿಮೇಟ್ 5f ಆರ್ಬಿಟಲ್ಸ್ ಆರ್ ಮೋರ್ ಇನ್ವಾಲ್ವ್ಡ್. ಇನ್ನು
ಕಾಂಪ್ಲೆಕ್ಸ್ ಫಾರ್ಮೇಷನ್ ಇನ್ವಾಲ್ವ್ ಆಗಿರುತ್ತೆ. ಆಕ್ಸಿಡೇಷನ್ ಸ್ಟೇಟ್, ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಯಾವುದಾಗಿರುತ್ತೆ ಅಂದರೆ 8 and 9 ಆಗಿರುತ್ತೆ. ಸೊ ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ 2 marks ಕ್ವಶನ್ ಕೇಳ್ಬೋದು ಅಥವಾ 4 marks ಕ್ವಶನ್ ಕೇಳ್ಬೋದು. 2 marks ಕ್ವಶನ್ ಕೇಳಿದ್ರೆ ಕಂಪೇರ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ F and D ಬ್ಲಾಕ್ ಎಲಿಮೆಂಟ್ ಅಂತ ಅದ್ರ ಒಂದೇ ಒಂದು ಕೇಳ್ತಾರೆ. 4 mark ಕೇಳಿದ್ರೆ ಅದರ ಎರಡನ್ನ ಕಂಪೇರ್ ಮಾಡಿ ಅಂತ ಕೇಳ್ತಾರೆ. ಸೊ ನೀವು ಈ ಥರ ಕಂಪೇರ್ ಮಾಡಿ ಹೇಳಬೇಕಾಗತ್ತೆ. ಥ್ಯಾಂಕ್ ಆಲ್ ದ ಬೆಸ್ಟ್.